ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ಅವರಿಗೆ ಡ್ರಿಲ್ ನಡೆಸಲಾಗ್ತಾ ಇದೆ. ಭೈರತಿ ಬಸವರಾಜ್ಗೆ ಮುಳುವಾದ ಬಿಕ್ಲು ಮರ್ಡರ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಫುಲ್ ಡ್ರಿಲ್. ಭೈರತಿ ಬಸವರಾಜ್ಗೆ ಮುಳುವಾದ ಬಿಕ್ಲು ಮರ್ಡರ್. ಸಿಐಡಿ ಕಚೇರಿಯಲ್ಲಿ ಬಿಜೆಪಿ ಶಾಸಕನ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಭೈರತಿ ಬಸವರಾಜ್ ಅರೆಸ್ಟ್ ಪ್ರೊಸೆಸ್ ಮುಗಿಸಿರುವ ಸಿಐಡಿ ಇಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರನ್ನ ಪಡಿಸ್ತಾರೆ. 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಶಾಸಕ ಭೈರತಿ ಹಾಜರ್. ತನಿಖೆ ಹಿನ್ನೆಲೆ ಕನಿಷ್ಠ 5 ದಿನ ಕಸ್ಟಡಿಗೆ ಕೇಳಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಮತ್ತೋರ್ವ ಆರೋಪಿ ಅಜಿತ್ ಕೂಡ ಅರೆಸ್ಟ್ ಮಾಡಲಾಗಿದೆ. ಅಜಿತ್, ಬಿಕ್ಲು ಶಿವ, ಭೈರತಿ ಬಸವರಾಜ್ ಮಧ್ಯೆ ನಂಟಿತ್ತು. ಮೂವರ ಮಧ್ಯೆ ಸಾಕಷ್ಟು ವ್ಯವಹಾರದ ಬಗ್ಗೆ ಕೂಡ ಮಾಹಿತಿ ಇತ್ತಂತೆ. ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಈಗ ಫುಲ್ ಡ್ರಿಲ್ ಮಾಡಲಾಗಿದೆ. ಭೈರತಿ ಬಸವರಾಜ್ಗೆ ಮುಳುವಾದ ಬಿಕ್ಲು ಮರ್ಡರ್. ಇನ್ನು ಸಿಐಡಿ ಕಚೇರಿಯಲ್ಲಿ ಬಿಜೆಪಿ ಶಾಸಕನ ತೀವ್ರ ವಿಚಾರಣೆ. ಇನ್ನು ಭೈರತಿ ಬಸವರಾಜ್ ಅರೆಸ್ಟ್ ಪ್ರೊಸೆಸ್ ಮುಗಿಸಿದ್ದಾರೆ. ಆಲ್ರೆಡಿ ಸಿಐಡಿ ಅಧಿಕಾರಿಗಳು ಇವತ್ತು ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸ್ತಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸುಮಾರು ಒಂದು 11:30-12 ಗಂಟೆ ಆಗತ್ತೆ ಸಮಯ. ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ ಅಷ್ಟು ಬೇಗ ಮುಗಿಯೋದಿಲ್ಲ. ಒಂದು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಯಾಕೆಂತಂದ್ರೆ ಇವರು ಭೈರತಿ ಬಸವರಾಜ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಕೆಲವೊಂದಿಷ್ಟು ಆ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕಾಗುತ್ತೆ. ಜೊತೆಗೆ ಒಂದು ಯಾರನ್ನೇ ಅವರು ಅರೆಸ್ಟ್ ಮಾಡಿದ್ರು ಕೂಡ ಮೆಡಿಕಲ್ ಟೆಸ್ಟ್ ಅನ್ನೋದು ಕಡ್ಡಾಯವಾಗಿರುತ್ತೆ. ಆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗಿದೆಯಾ ಅಥವಾ ಆರೋಗ್ಯದ ಸ್ಥಿತಿ ಯಾವ ರೀತಿ ಇದೆ, ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಮೊದಲಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. ಇವತ್ತು ಒಟ್ಟಿನಲ್ಲಿ ಹಾಜರುಪಡಿಸಲೇಬೇಕಾಗುತ್ತೆ. ಹಾಗಾಗಿ ಸುಮಾರು ಒಂದು 12 ಗಂಟೆ ಆಗಬಹುದು ಕೋರ್ಟ್ಗೆ ಹಾಜರುಪಡಿಸುವಂಥದ್ದು. ತನಿಖೆಯ ಹಿನ್ನೆಲೆ ಕನಿಷ್ಠ 5 ದಿನ ಕಸ್ಟಡಿಗೆ ಕೇಳಲು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. 5 ದಿನ ಕಸ್ಟಡಿಗೆ ಕೇಳಿದ್ರೆ ನೋಡ್ಬೇಕಾಗತ್ತೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಅಥವಾ ನ್ಯಾಯಾಧೀಶರು ಯಾವ ಒಂದು ತೀರ್ಪನ್ನ ಕೊಡ್ತಾರೆ ಅಂತ. 5 ದಿನ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಒಂದು 3 ದಿನ ಆದ್ರೂ ಕಸ್ಟಡಿಗೆ ನೀಡಬಹುದು. ಒಟ್ಟಿನಲ್ಲಿ ಈಗ ವಿಚಾರಣೆ ಸಾಕಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡೋದ್ರಿಂದ 5 ದಿನ ಅಂತೂ ಕಸ್ಟಡಿಗೆ ಬೇಕೇ ಬೇಕು ಅಂತ ಕೇಳುವ ಸಾಧ್ಯತೆ ಕೂಡ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು A5 ಆರೋಪಿಯಾಗಿದ್ದಾರೆ. ಇನ್ನು A1 ಆರೋಪಿ ಜಗದೀಶ್ ಏನಿದ್ದಾನೆ ಈತನ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ರು. ಜೊತೆಗೆ ಕುಂಭಮೇಳ ಫೋಟೋ ಕೂಡ ನೀವು ಗಮನಿಸಿರಬಹುದು. A1 ಆರೋಪಿ ಆಗಿರುವಂತಹ ಜಗದೀಶ್ ಜೊತೆ ಭೈರತಿ ಬಸವರಾಜ್ ಅವರು ಆ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ರು. ಕುಂಭಮೇಳ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆ ಒಂದು ಫೋಟೋ ಕೂಡ ಬಹಳ ವೈರಲ್ ಆಗಿತ್ತು. ಇನ್ನು ಕುಂಭಮೇಳದಲ್ಲಿ ಜಗ್ಗನ ಜೊತೆಗೆ ಭೈರತಿ ಬಸವರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಆದ್ರೂ ಕೂಡ ನನಗೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರಾ, ಅದು ಹೆಂಗೆ ಸಾಧ್ಯ? ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೇವಲ ಅದೊಂದೇ ಫೋಟೋ ಅಲ್ಲ, ಬರೀ ಕುಂಭಮೇಳ ಯಾತ್ರೆಗೆ ಹೋಗಿದ್ದಷ್ಟೇ ಅಲ್ಲ, ಬೇರೆ ಬೇರೆ ವೇದಿಕೆಯಲ್ಲೂ ಅಷ್ಟೇ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಆದ್ರೆ ಅದು ಹೇಗೆ ಸಾಧ್ಯ ಆಯ್ತು? ನನಗೆ ಆತನ ಪರಿಚಯವೇ ಇಲ್ಲ, ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಭೈರತಿ ಬಸವರಾಜ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಷ್ಟೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಯನ್ನ ಇಟ್ಟಿದ್ರು. ಯಾಕೆಂತಂದ್ರೆ ಪರಿಚಯ ಇಲ್ಲ ಅಂದ ಮೇಲೆ ಈಗ ಒಂದೇ ವೇದಿಕೆಯಲ್ಲಿ ಹೆಂಗ್ ಕಾಣಿಸ್ಕೊಳ್ತೀರಾ? ಜೊತೆಗೆ ನನಗೆ ಪರಿಚಯ ಇದೆ ಅಂತ ಆತ ಕೂಡ ಹೇಳ್ಕೊಂಡಿರೋದ್ರಿಂದ ಸಾಕಷ್ಟು ವಿಚಾರಣೆ ಕೂಡ ಮಾಡಿದ್ರು. ಆದ್ರೆ ವಿಚಾರಣೆಗೆ ಸರಿಯಾಗಿ ಸಹಕಾರ ನೀಡಿರಲಿಲ್ಲ ಭೈರತಿ ಬಸವರಾಜ್ ಅವರಂತೂ ಕೂಡ ಆರೋಪ ಕೂಡ ಮಾಡಿದ್ರು. ಈಗ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಮೆಡಿಕಲ್ ಟೆಸ್ಟ್ ಕೂಡ ಬಹಳ ಮುಖ್ಯವಾಗಿ ಮಾಡಿಸಲೇಬೇಕು. ಯಾವುದೇ ಒಬ್ಬ ಆರೋಪಿ ಆದ್ರೂ ಕೂಡ ಕೇವಲ ಭೈರತಿ ಅವರು ಅಂತ ಅಷ್ಟೇ ಅಲ್ಲ, ಬೇರೆ ಯಾರೇ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು ಕೂಡ ಮೊದಲ ಪ್ರೊಸೀಜರ್ ಏನು ಅಂತ ಅಂದ್ರೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲೇಬೇಕು. ಅದಿರುವಂತಹ ರೂಲ್ಸ್, ಆ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಏನೇ ಆದ್ರೂ ಕೂಡ ಸಂಜೆಯ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲೇಬೇಕು.